ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ ರಸ್ತೆ ಅಪಘಾತದಲ್ಲಿ 4 ಒಟ್ಟು ಪ್ರಾಣ ತೆತ್ತಿದ್ದಾರೆ. ಆಕ್ಸಿಡೆಂಟ್ ಹೇಗಾಯ್ತು, ಯಾವ ವೆಹಿಕಲ್ಸ್ ಮಧ್ಯೆ, ಡೀಟೇಲ್ಸ್ ನೋಡ್ತಾ ಹೋಗ್ತೀವಿ. ಭೀಕರ ರಸ್ತೆ ಅಪಘಾತದಲ್ಲಿ 4 ಸಾವಿಗೀಡಾಗಿರುವಂತಹ ಅತ್ಯಂತ ದುರದೃಷ್ಟಕರ ವಿಚಾರ ಗೊತ್ತಾಗ್ತಾ ಇದೆ. 4 ಜನರ ಸ್ಪಾಟ್ ಡೆತ್ ಆಗಿದೆ. ಆಕ್ಸಿಡೆಂಟ್ ನ ತೀವ್ರತೆಗೆ ಹಿಡಿದಂತಹ ಕೈಗನ್ನಡಿ ಇದು. ಲಾರಿ ಹಾಗೂ ಜೀಪ್ ನಡುವೆ ಡಿಕ್ಕಿ ಆಗಿದೆ. ಜೀಪ್ ನಲ್ಲಿದ್ದಂತಹ 4 ಜನ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈ ಘಟನೆ ಆಗಿರೋದು. ಆಮೇಲೆ ಜೀಪ್ ನ ಮುಂಭಾಗ ಹೇಗೆ ನಜ್ಜುಗುಜ್ಜಾಗಿದೆ ಈ ಅಪಘಾತದ ತೀವ್ರತೆಗೆ. ಆ ಜೀಪ್ ಒಳಗಿದ್ದಂತಹ 4 ಸ್ಪಾಟ್ ಡೆತ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖಾಮುಖಿ ಡಿಕ್ಕಿ ಆಗಿದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ಪೀಡ್ ನ ಪ್ರಾಬ್ಲಮ್ ಇಲ್ಲಿ ಕಾರಣ ಆಯ್ತಾ, ಅಥವಾ ಮುಂದೆ ಬರುವಂತಹ ರಸ್ತೆಯಲ್ಲಿ ಯಾರಿದ್ರು ಅನ್ನೋದು ಕಾಣಿಸ್ತಿಲ್ವಾ, ಯಾರದು ಮೇಲ್ನೋಟಕ್ಕೆ ತಪ್ಪು, ಇದೆಲ್ಲವನ್ನ ಕೂಡ ಈಗ ಪೊಲೀಸ್ನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಪಘಾತದ ತೀವ್ರತೆಗೆ 4 ಜನ ಇಲ್ಲಿ ಮೃತಪಟ್ಟಿರೋದು ಗೊತ್ತಾಗ್ತಾ ಇದೆ. ಕಲಬುರಗಿಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸು ಜೊತೆಗೆ ಸಾವನ್ನಪ್ಪಿದವರು ಎಲ್ಲರೂ ಕೂಡ ಬಹುತೇಕರು ಮಧ್ಯವಯಸ್ಕರಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಂತೋಷ್ಗೆ 40 ವರ್ಷ ವಯಸ್ಸಾಗಿತ್ತು, ಶಂಕರನ್ ಅವರಿಗೆ 50 ವರ್ಷ ವಯಸ್ಸು, ಜೊತೆಗೆ ಒಬ್ಬರು ಮಹಿಳೆಯ ಸಾವು ಕೂಡ ಆಗಿದೆ. ಇನ್ನು 5 ವರ್ಷದ ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಕ್ರಿಟಿಕಲ್ ಇದೆ ಆ ಮಗುವಿನ ಕಂಡೀಷನ್. ಮಗುವನ್ನ ಉಳಿಸಿಕೊಳ್ಳೋದಕ್ಕೆ ವೈದ್ಯರು ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ನೀರಾವರಿ ಕಚೇರಿ ಹತ್ರ ಈ ದುರಂತ ಆಗಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಕಲಬುರಗಿಯಲ್ಲಾಗಿರುವಂತಹ ರಸ್ತೆ ಅಪಘಾತಕ್ಕೆ ಈಗಾಗಲೇ 4 ಜನ ಪ್ರಾಣ ತೆತ್ತಿದ್ದಾರೆ. ರಾಜ್ಯದಲ್ಲಿ ಕೊರೋನಾದ ಆತಂಕ ಹೆಚ್ಚಾಗ್ತಾ ಇದೆ. ಕಾರಣ ಇಡೀ ದೇಶದಲ್ಲಿ ದಾಖಲಾಗ್ತಾ ಇರುವಂತಹ ಕೇಸ್ನ ಪೈಕಿ ಮೊದಲ ಸ್ಥಾನದಲ್ಲಿ ಕೇರಳ ಇದ್ರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ಇರೋದಕ್ಕೆ ಸಹಜವಾದಂತಹ ಆತಂಕ. ಎಲ್ಲಿ 3 ಅಲೆಯಲ್ಲಿ ಕರ್ನಾಟಕ ಯಾವ ರೀತಿ ನರಕ ಯಾತನೆಯನ್ನು ಅನುಭವಿಸಿತ್ತು ಮತ್ತದೇ ಮರುಕಳಿಸುತ್ತಾ ಅನ್ನೋ ಭಯ ಜನರಲ್ಲಿ ಎಲ್ಲರಲ್ಲೂ ಕೂಡ ಇದೆ. ಇನ್ನೊಂದು ಕಡೆಗೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದ 4ರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವುದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ತಮಿಳುನಾಡು, ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಬಂದ ನಂತರ ರಾಜ್ಯ ಸರ್ಕಾರ ಕೂಡ ಹೈ ಅಲರ್ಟ್ ಆಗಿದೆ. ಕೊರೋನಾ ಟೆಸ್ಟ್ ನಡೆಸೋದಕ್ಕೆ ಜಿಲ್ಲೆಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ನಿನ್ನೆ ಜಿಲ್ಲಾಡಳಿತ 51 ಜನರ ಕೊರೋನಾ ಟೆಸ್ಟ್ ಅನ್ನ ಮಾಡಿತ್ತು. ಆ 51 ಜನರಲ್ಲಿ 4 ಜನರಲ್ಲಿ ಪಾಸಿಟಿವ್ ಬಂದಿದೆ. ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದ 4ರಿಗೆ ಕೊರೋನಾ ಪಾಸಿಟಿವ್ ಹೇಗೆ ಬಂತು ಅಂತ ಜಿಲ್ಲಾಡಳಿತ ಈಗ ಯೋಚನೆ ಮಾಡ್ತಾ ಇದೆ. ತಲೆನೋವು, ಕೆಮ್ಮು, ಜ್ವರ, ಶೀತ ಇದ್ರೆ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ಅಂತ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜನ ನಿಜಕ್ಕೂ ಆಸ್ಪತ್ರೆಗೆ ಬಂದು ತೋರಿಸ್ತಾ ಇದ್ದಾರಾ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ, ಎಲ್ಲಿ ತೋರಿಸಿದ್ರೆ ಪಾಸಿಟಿವ್ ಅಂತ ಹೇಳಿ ಮತ್ತೆ ನಾವು ಮನೇಲಿ ಐಸೋಲೇಷನ್ ಆಗಬೇಕು ಅನ್ನೋ ಒಂದು ಭಯದಲ್ಲೇ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಕ್ವಾರಂಟೈನ್ಗೆ ಹೆದರಿ ಜನ ನಿಜಕ್ಕೂ ಆಸ್ಪತ್ರೆಗೆ ಬರ್ತಾ ಇಲ್ಲ ಅನ್ನೋ ಆತಂಕ ಜಿಲ್ಲಾಡಳಿತಕ್ಕೂ ಕೂಡ ಇದೆ. ಇಲ್ಲಿ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದೆ ಕೊರೋನಾ ಪಾಸಿಟಿವ್ ಬಂತು ಅನ್ನೋದು ಈಗ ಪ್ರಶ್ನೆ ಅಥವಾ ಭಯವಾಗಿ ಉಳಿದಿಲ್ಲ. ಕಾರಣ ಕೊರೋನಾ ಕಾಮನ್ ಆಗ್ಬಿಟ್ಟಿದೆ. ಆಮೇಲೆ ಪ್ಯಾಂಡಮಿಕ್ ಅನ್ನ ನಾವು ನೋಡಿದೀವಿ. ಇಲ್ಲಿ ಪ್ರಶ್ನೆ ಇರೋದು ಈಗ ಬಂದಿರೋ ಕೊರೋನಾ ಪಾಸಿಟಿವ್ ಕೇಸ್ಗಳು JN.1ಗೆ ಸಂಬಂಧಪಟ್ಟಿದ್ದ ಅಂತ. ತಮಿಳುನಾಡಿನಲ್ಲಿ ಕೊರೋನಾ ರೂಪಾಂತರ ವೈರಸ್ JN.1 ಪತ್ತೆಯಾಗಿರುವಂತಹ ಹಿನ್ನೆಲೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ರಾಜ್ಯಾದ್ಯಂತ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆ, ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಪ್ರವಾಸಿ ಜಿಲ್ಲೆ. ಯಾಕೆಂದರೆ ಈ ಜಿಲ್ಲೆಗೆ ರಾಜ್ಯದ ಹೊರ ರಾಜ್ಯದಿಂದನೂ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಬರುವಂಥದ್ದು, ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಿಂದನೂ ಕೂಡ ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸರ್ಕಾರದ ಮಾರ್ಗಸೂಚಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಏನೇನು ಆ ಮಾಹಿತಿ ಏನೇನು ಕೊರತೆ ಇದೆ, ಯಾವ ಸೌಲಭ್ಯ ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲಾಡಳಿತದ ಆವರಣದ ಒಳಗಡೆ ಇರುವಂತಹ ಒಂದು ಆಕ್ಸಿಜನ್ ಪ್ಲಾಂಟ್ ಮುಂಭಾಗದಲ್ಲಿ ಇದ್ದೀನಿ. ನಾನು ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದರೆ ಕಳೆದ ಬಾರಿ ಏನು ಹೆಚ್ಚಾಗಿ ಕೊರೋನಾ ಕೇಸ್ಗಳು ಬರ್ತಾ ಇದ್ವು, ಆಗ ಆಕ್ಸಿಜನ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಿದಂಥದ್ದು. ಇದು ಒಂದು ಸುಮಾರು 6,000 ಲೀಟರ್ ಆಕ್ಸಿಜನನ್ನು ಶೇಖರಣೆ ಮಾಡ್ಬೋದಾದಂಥ ಒಂದು ಆಕ್ಸಿಜನ್ ಪ್ಲಾಂಟ್ಗಳು. ಜೊತೆಗೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಆಕ್ಸಿಜನ್ಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅಂತ ಪರ್ ಮಿನಿಟ್ ಅಂದರೆ ಒಂದು ನಿಮಿಷಕ್ಕೆ ಸುಮಾರು 700ರಿಂದ 1000 ಲೀಟರ್ವರೆಗೂ ಆಕ್ಸಿಜನನ್ನು ಉತ್ಪಾದನೆ ಮಾಡಬಹುದಾದಂಥ ಒಂದು ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೂಡ ಇಲ್ಲೇ ನಿರ್ಮಾಣ ಮಾಡಿರುವಂಥದ್ದು. ಅಂತಂದರೆ ಒಂದು ನಿಮಿಷಕ್ಕೆ ಸುಮಾರು 1,000 ಲೀಟರ್ನಷ್ಟು ಆಕ್ಸಿಜನ್ ಕೂಡ
ಉತ್ಪಾದನೆ ಆಗುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಪ್ರವಾಸೋದ್ಯಮ ಜಿಲ್ಲೆ ಆಗಿರೋದ್ರಿಂದ ಚಿಕ್ಕಮಗಳೂರಿನತ್ತ ಹೆಚ್ಚಾಗಿ ಕೇಂದ್ರೀಕೃತ ಮಾಡಿರುವಂಥದ್ದು. ಏಕೆಂತಂದರೆ ಪ್ರತಿನಿತ್ಯ ಸಾವಿರಾರು ಹೊರ ರಾಜ್ಯದವರು ಆಗ್ಬೋದು ಮತ್ತು ಹೊರ ಜಿಲ್ಲೆಯವರಾಗ್ಬೋದು ಚಿಕ್ಕಮಗಳೂರಿಗೆ ಭೇಟಿ ನೀಡ್ತಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಜಿಲ್ಲೆಯ ಜನರಲ್ಲೂ ಕೂಡ ಮನವಿ ಮಾಡ್ಕೊಂಡಿರುವಂಥದ್ದು. ಅಂತಂದರೆ ಯಾರೇ ಆದರೂ ಕೂಡ ಒಂದು ಸಣ್ಣ ತಲೆನೋವು, ಶೀತ, ಜ್ವರ ಇಷ್ಟಿದ್ರೂ ಕೂಡ ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ. ಏಕೆಂತಂದರೆ ಈಗ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಈಗಲೇ ಕೇಂದ್ರ ಸರ್ಕಾರ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ಮಾರ್ಗಸೂಚಿ ಕೊಟ್ಟಿರುವಂಥದ್ದು. ಮತ್ತು ಏನು ಕರ್ನಾಟಕ ರಾಜ್ಯ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಪ್ರವಾಸೋದ್ಯಮ ಜಿಲ್ಲೆ ಆಗಿರೋದ್ರಿಂದ ಹೆಚ್ಚಾಗಿ ಒಂದು ಈ ಕೊರೋನಾ JN1 ಈ ರೂಪಾಂತರ ವೈರಸ್ನತ್ತ ಗಮನ ಹರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಇಡೀ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 103 ಸರ್ಕಾರಿ ಆಸ್ಪತ್ರೆಗಳಿರುವಂಥದ್ದು, ಖಾಸಗಿ ಆಸ್ಪತ್ರೆಗಳು 6. ಈ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಯಾವ ಸೌಲಭ್ಯ ಬೇಕಾಗಿದೆ, ಏನೇನು ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಆಗ್ತಿರುವಂಥದ್ದು. ಅಂತಂದರೆ ಕರ್ನಾಟಕದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 590 ಬೆಡ್ಗಳಿರುವಂಥದ್ದು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 202 ಮತ್ತು ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಎರಡೂ ಆಸ್ಪತ್ರೆಗಳಲ್ಲೂ ಸೇರು ಕೂಡ ಈಗಾಗಲೇ 97 ವೆಂಟಿಲೇಟರ್ಗಳಿರುವಂಥದ್ದು. ಆ ವೆಂಟಿಲೇಟರ್ಗಳೆಲ್ಲವೂ ಕೂಡ ಈಗಾಗಲೇ ಚಾಲ್ತಿಯಲ್ಲಿ ಇರುವಂಥದ್ದು. ಜೊತೆಗೆ ಜಂಬೋ ಸಿಲಿಂಡರ್ ಕೂಡ 1,000ದಷ್ಟು ಜಂಬೋ ಸಿಲಿಂಡರ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಮತ್ತು 10 ಲೀಟರ್ನ ಜಂಬೋ ಸಿಲಿಂಡರ್ಗಳು, 10 ಲೀಟರ್ನ ಆಕ್ಸಿಜನ್ ಸಿಲಿಂಡರ್ ಏನು ಬರುತ್ತೆ ಅದು ಕೂಡ 260 ಈಗಾಗಲೇ ಸಂಪೂರ್ಣವಾಗಿ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸಂಪೂರ್ಣವಾಗಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಏಕೆಂತಂದರೆ ಏನು ಕಳೆದ ಮೊದಲ ಮತ್ತು ಎರಡನೇ ಕೊರೋನಾ ಅಲೆಯಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳುಂಟಾಗಿದ್ದಂಥ ಮತ್ತು 100 ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಂಥದ್ದು. ಹಾಗಾಗಿ ಈಗಾಗಲೇ ಏನು ಆರಂಭದ ದಿನಗಳಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಈಗಾಗಲೇ ಕೊರೋನಾ ರೂಪಾಂತರ ತಳಿ JN1 ಪತ್ತೆ ಆಗ್ತಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಚಿಕ್ಕಮಗಳೂರು ಈಗಾಗಲೇ ಪ್ರವಾಸೋದ್ಯಮ ಜಿಲ್ಲೆ, ಅದರಲ್ಲೂ ಕೂಡ ಈಗ ಇಯರ್ ಎಂಡ್ ಮತ್ತು ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ಸಾಕಷ್ಟು ಹೊರಗಡೆ ಪ್ರವಾಸಿಗರು ಕೂಡ ಚಿಕ್ಕಮಗಳೂರು ಜಿಲ್ಲೆಗೆ ಬರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಒಂದು ಕಡೆ ಪ್ರವಾಸೋದ್ಯಮದ ಮೇಲೂ ಕೂಡ ಒಂದು ಕಣ್ಣಿಟ್ಟಿರುವಂಥದ್ದು. ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜನಸಾಮಾನ್ಯರಲ್ಲೂ ಕೂಡ ಮನವಿ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಏನು ರಾಜ್ಯ ಸರ್ಕಾರದ ಮಾರ್ಗಸೂಚಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೊರೋನಾ ಎದುರಿಸೋಕ್ಕೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ತುಮಕೂರು ಜಿಲ್ಲೆಯಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಈ ಇಬ್ಬರು ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೋದಾಗ ಕೋವಿಡ್ ಪತ್ತೆ ಆಗಿರುವುದು ತಿಳಿದು ಬಂದಿದೆ. ಮಧುಗಿರಿ ಪಟ್ಟಣದ 45 ವರ್ಷದ ಹಾಗೂ ತುಮಕೂರು ನಗರದ 65 ವರ್ಷದ ಮಹಿಳೆಗೆ ಕೋವಿಡ್ ಪತ್ತೆಯಾಗಿದೆ. ಇಬ್ಬರೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗೆ ಅಂತ ಹೇಳಿ ಹೋದಾಗ ಟೆಸ್ಟ್ ನಡೆಸಿದಾಗ, ನಾರ್ಮಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. ಆದರೆ ಇಬ್ಬರಲ್ಲೂ ಯಾವುದೇ ರೋಗ ಲಕ್ಷಣ ಇಲ್ಲ, ಅಂದ್ರೆ ಎಸಿಂಪ್ಟಮ್ಯಾಟಿಕ್. ಇವರು ಮಧುಗಿರಿ ಮೂಲದ ವ್ಯಕ್ತಿ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದು ಗುಣಮುಖರಾಗಿದ್ದಾರೆ. ಸೋಂಕಿತ ಎರಡೂ ಕುಟುಂಬದ ಸದಸ್ಯರಿಗೆ ಕೋವಿಡ್ ಪರೀಕ್ಷೆ ಮಾಡಲಾಗಿದ್ದು ನೆಗೆಟಿವ್ ರಿಪೋರ್ಟ್ ಬಂದಿರೋದ್ರಿಂದ ಜಿಲ್ಲೆಯ ಜನ ಒಂದ್ ಕಡೆಗೆ ನಿಟ್ಟುಸಿರನ್ನ ಕೂಡ ಬಿಡ್ತಾ ಇದೆ. ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸ್ತಾ ಇದೆ. ಹಾಗಾಗಿ ತುಮಕೂರು ಜಿಲ್ಲೆಯ ಜನತೆ ಕೂಡ ಒಂದು ರೀತಿಯ ಆತಂಕದಲ್ಲಿ ಇರುವಂಥದ್ದು. ತುಮಕೂರು ಜಿಲ್ಲಾಡಳಿತ ಕೂಡ ಕೋವಿಡನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ನಾನೀಗ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೀನಿ. ಜಿಲ್ಲಾಸ್ಪತ್ರೆಯಲ್ಲಿ ಸರ್ವ ಸಿದ್ಧತೆ ನಡೀತಾ ಇದೆ. ನೋಡ್ಬೋದು, ಎಲ್ಲ ರೀತಿ ಕ್ಲೀನಿಂಗ್ ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2300ನಷ್ಟು ಬೆಡ್ಗಳಿವೆ. ಆ ಬೆಡ್ಗಳನ್ನೆಲ್ಲ ಕೂಡ ಏನು ಪುನಃ ಕೋವಿಡ್ಗೆ ಮೀಸಲಿಡುವಂಥ ಒಂದು ಕಾರ್ಯದಲ್ಲಿ ತೊಡಗಿರುವಂಥದ್ದು. ಎಲ್ಲ ರೀತಿ ಸಿದ್ಧತೆ ನಡೀತಾ ಇದೆ, ಶುಚಿ ಮಾಡುವಂಥ ಕಾರ್ಯ ನಡೀತಾ ಇದೆ. ಇದು ಜಿಲ್ಲಾಸ್ಪತ್ರೆ ಹಿಂಭಾಗದಲ್ಲಿರುವಂತಹ ಕೊಠಡಿ. ಇಲ್ಲೂ ಕೂಡ ಸುಮಾರು 25 ಬೆಡ್ಗಳು ಮೀಸಲಿಟ್ಟಿದ್ದಾರೆ ಈ ಒಂದು ವಾರ್ಡಲ್ಲಿ. ನಿನ್ನೆಯಿಂದ ಎಲ್ಲ ಶುಚಿಗೊಳಿಸುವಂಥ ಕಾರ್ಯ ಮತ್ತೆ ಭರದಿಂದ ಸಾಗ್ತಾ ಇದೆ. ಈ ಕಡೆ ಬಂದರೆ ಇಲ್ಲೂ ಕೂಡ ವಾರ್ಡ್ಗಳಲ್ಲಿ ಬೆಡ್ಗಳ ಮೀಸಲು ಕಾರ್ಯ ಭರದಿಂದ ಸಾಗಿರುವಂಥದ್ದು. ಅಂದರೆ ಈ ಹಿಂದೆ 1-2ನೇ ಅಲೆಯ ಸಂದರ್ಭದಲ್ಲಿ ಕೂಡ ಬೆಡ್ಗಳಿಲ್ಲದೆ ಪರಿತಪಿಸಿದ್ರು. ಅದೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಎಲ್ಲ ಬೆಡ್ಗಳ ಸಿದ್ಧತೆ ನೋಡ್ಬೋದು. ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಇರುವಂಥದ್ದು. ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ಆಕ್ಸಿಜನ್ ಇಲ್ಲದೆ ಹಲವಾರು ಜನರಿಗೆ ಪ್ರಾಣಕ್ಕೆ ಅಪಾಯವಾಗಿತ್ತು. ಹಾಗಾಗಿ ಈ ಬಾರಿ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ಎಲ್ಲ ಬೆಡ್ಗಳಿಗೂ ಕೂಡ ಆಕ್ಸಿಜನ್ನನ್ನು ಕೊಟ್ಟಿರುವಂಥದ್ದು. ಇಡೀ ತುಮಕೂರು ಜಿಲ್ಲೆಯಲ್ಲಿ 2300 ಬೆಡ್ಗಳಿದೆ. ಆ ಬೆಡ್ಡಲ್ಲಿ ಸುಮಾರು 400-500 ಬೆಡ್ಗಳನ್ನು ಕೇವಲ ಕೋವಿಡ್ ಪೇಷಂಟ್ಗಳಿಗೆ ಅಂತ ಮಾತ್ರನೇ ಮೀಸಲಿಟ್ಟಿರುವಂಥದ್ದು. ಅದೇ ರೀತಿ ಈಗ ನಾವು ಹೀಗೆ ಹೊರಗಡೆ ಹೋಗ್ತಾ ನೋಡ್ಬೋದು, ಇಲ್ಲಿ ಕೂಡ ಆಕ್ಸಿಜನ್ ಕೊರತೆ ಇರಬಾರ್ದು ಎನ್ನುವಂಥ ಉದ್ದೇಶದಿಂದ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೂಡ ಹೆಚ್ಚುವರಿಯಾಗಿ ರೆಡಿ ಮಾಡಿರುವಂಥದ್ದು. ಇಲ್ಲಿ ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ. ಇಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ 4 ಪ್ಲ್ಯಾಂಟ್ಗಳಿದೆ. ಇಲ್ಲಿ ನೇರವಾಗಿ ನೋಡ್ಬೋದು. ಈ ಚಿಕ್ಕದಾಗಿ ಕಾಣ್ತಾ ಇರುವಂಥದ್ದು ಎದುರಿಗೆ ಇದು 6 KL ಅನ್ನೋ ಅಂದರೆ ಕಿಲೋ ಲೀಟರ್ನಷ್ಟು ಉತ್ಪಾದನೆ ಆಗುವಂಥ ಇದು ಪ್ಲ್ಯಾಂಟ್ ಇದು. ಅದೇ ರೀತಿ ಇಲ್ಲಿ 13 ಅಂದರೆ 13 KL ಅಲ್ಲಿ ಉತ್ಪಾದನೆ ಆಗುತ್ತೆ. ಇದು 6 KL ಇರುವಂಥದ್ದು ಸುಮಾರು 500 ಅಂದರೆ ರೋಗಿಗಳಿಗೆ 1 ವಾರ ತನಕ ಸಾಕಾಗುತ್ತೆ. ಅದೇ 13
KL ಇದೆ, ಅದು ಕೂಡ ಅಷ್ಟೇ ಸುಮಾರು 1 ತಿಂಗಳ ಕಾಲ ರೋಗಿಗಳಿಗೆ ಕೊಡಬಹುದು. ಹಾಗೆ ಈ ಕಡೆ ಇದೆ, ಇಲ್ಲೂ ಕೂಡ ಜನರೇಟ್ ಆಗುವಂಥದ್ದು. ಒಟ್ಟು 4 ಪ್ಲ್ಯಾಂಟ್ಗಳಿದೆ. 4 ಪ್ಲ್ಯಾಂಟ್ಗಳ ಮೂಲಕ ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ಕೊಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗೆ ಈಗ ಕೇವಲ ಸುಮಾರು 150ರಷ್ಟು ICU ಬೆಡ್ಗಳಿರುವಂಥದ್ದು. ಅದರಲ್ಲಿ ವೆಂಟಿಲೇಟರ್ ಕೂಡ ಸುಮಾರು 70ರಿಂದ 80 ವೆಂಟಿಲೇಟರ್ ಬೆಡ್ ಇದೆ. ಸೊ ಹೀಗಾಗಿ ತುಮಕೂರು ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಕೋವಿಡ್ ಮಹಾಮಾರಿನ ಎದುರಿಸಲಿಕ್ಕೆ ಸರ್ವಸನ್ನದ್ಧವಾಗಿ ನಿಂತಿರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂದ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ರಾಮನಗರದಲ್ಲೂ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಇದು ಕೂಡ ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆಗೆ 3 ಕೋವಿಡ್ ಪ್ರಕರಣಗಳು 2 ದಿನದ ಅಂತರದಲ್ಲಿ ಪತ್ತೆಯಾಗಿದೆ. ಒಂದೇ ಗ್ರಾಮದ 2ರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವುದು ಸಹಜವಾಗಿ ಕಳವಳಕಾರಿ ವಿಚಾರ. ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೂ ಗೃಹಿಣಿಗೆ ಪಾಸಿಟಿವ್ ಬಂದಿದೆ. ಕೆಂಗೇರಿಯಲ್ಲಿ ಕೆಲಸಕ್ಕೆ ತೆರಳುತ್ತಾ ಇದ್ದ ಬಿಡದಿ ಗ್ರಾಮದ ಓರ್ವ ವ್ಯಕ್ತಿಗೂ ಕೂಡ ಕೋವಿಡ್ ದೃಢಪಟ್ಟಿದೆ. ಆದರೆ ಈ 3ರಿಗೆ ಸಂಬಂಧಪಟ್ಟಂತೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಂತ ಆರೋಗ್ಯ ಇಲಾಖೆ ಖಚಿತಪಡಿಸಿದ್ದು, 3ರ ಮನೆಯವರನ್ನ ಕೂಡ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ಕ್ವಾರಂಟೈನ್ ಮಾಡಿದ್ದಾರೆ. ಕೋವಿಡ್ ರೂಪಾಂತರಿ ತಳಿ ಈ 3ರಲ್ಲಿ ಇದೆಯಾ ಎಂಬುದರ ಬಗ್ಗೆ ಉನ್ನತ ಟೆಸ್ಟ್ಗೆ ಕಳುಹಿಸಲಾಗಿದೆ. ಈ ಮಧ್ಯೆ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. 15 ಬೆಡ್ಗಳ 2 ಕೋವಿಡ್ ವಾರ್ಡ್ ಹಾಗೂ ಆಕ್ಸಿಜನ್ ಪ್ಲಾಂಟ್ಗಳ ಕಾರ್ಯಾರಂಭ ಕೂಡ ಆಗಿದೆ. 4 ವೆಂಟಿಲೇಟರ್ ಜೊತೆಗೆ 19 ICU ಬೆಡ್ನ ಸೌಲಭ್ಯ ಕೂಡ ಮೇಲ್ನೋಟಕ್ಕೆ ಮಾಡಿಕೊಳ್ಳಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗುತ್ತಾ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಯಾಕಂದ್ರೆ 1 ಕೋವಿಡ್ ಕೇಸ್ ಇಲ್ಲಿ ಪತ್ತೆಯಾಗಿದೆ. ಇನ್ಫ್ಯಾಕ್ಟ್ ಬಳ್ಳಾರಿಯಲ್ಲಿ 1+2 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು, ರೂಪಾಂತರಿ ತಳಿಯ ಕೊರೋನಾ ಅಲ್ಲ, ಇದು ಸಾಮಾನ್ಯ ಸ್ಯಾರಿ ಪ್ರಕರಣ ಆಗಿದೆ ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ರಮೇಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೊರೋನಾ ರೋಗ ಲಕ್ಷಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ 2 ಪರೀಕ್ಷೆ ಮಾಡಲಾಗಿದ್ದು, 2ರಲ್ಲಿ ಕೊರೋನಾ ಸೋಂಕು ಇರುವುದು ದೃಢ ಆಗಿದೆ. ಸೋಂಕಿತ 2 ಬಳ್ಳಾರಿಯ ನಿವಾಸಿಗಳಾಗಿದ್ದು, ಅವರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹೀಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು